ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರವಿ ಮಾತಾಡ್ತಾ ಇದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲವರೆಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಬೆಲ್ ಬಟನ್ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಎಲ್ಲ ವಿಡಿಯೋಗಳನ್ನ ನೀವು ತಪ್ಪದೇ ವೀಕ್ಷಿಸ್ಬೋದು. ನನ್ನ ಚಾನಲ್ ನಿಮಗೆ ಗೊತ್ತೇ ಇದೆ, ರೆಕ್ರೂಟ್ಮೆಂಟ್ ಅಂದರೆ ಕೆಲಸದ ಬಗ್ಗೆ ಮಾಡ್ತಿರೋ ಚಾನಲ್. ದಯವಿಟ್ಟು ಎಲ್ಲ ನನ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಈಗ ನಾನು ನಿಮ್ಮ ಮುಂದೆ ಮತ್ತೊಂದು ವಿಡಿಯೋವನ್ನು ತರ್ತಾ ಇದ್ದೀನಿ. ಇದು ಬಂದು ಗ್ರೂಪ್ ಡಿ ಅಂದರೆ ಪೌರ ಕಾರ್ಮಿಕರ ಹುದ್ದೆ, ಅಂದರೆ ಇದು ಮುನ್ಸಿಪಾಲ್ಟಿ ಅಂತ ನಗರಸಭಾ ಪಾಲಿಕೆ ಈ ಥರ ಕರೀತಾರೆ. ಇದರಿಂದ ನಿಮಗೆ ಕಾಲ್ ಫಾರ್ಮ್ ಮಾಡಿದ್ದಾರೆ. ಇದು ಬಂದು 26 ಹುದ್ದೆಗಳಿದೆ. ಆನ್ಲೈನಲ್ಲಾದರೂ ನೀವು ಅರ್ಜಿ ಹಾಕ್ಬೋದು, ಆಫ್ಲೈನಲ್ಲಾದರೂ ಅರ್ಜಿ ಹಾಕ್ಬೋದು. ಇದಕ್ಕೆ ಯಾವುದೇ ವಿದ್ಯಾರ್ಹತೆ ಇಲ್ಲ. ಇದನ್ನು ನಾನು ನಿಮಗೆ ಇವತ್ತು ಹೇಳ ಹೊರಟಿದ್ದೀನಿ. ನಾನು ನಿಮಗೆ ಮುಂದೆ ಇನ್ಫಾರ್ಮೇಷನ್ನ ತೆರೆದಿರ್ತೀನಿ. ದಯವಿಟ್ಟು ನನ್ನ ಚಾನೆಲ್ನ ನೋಡ್ತಾ ಇರೋರು ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಉದ್ಯೋಗಗಳ ವಿವರ ಹೇಗಿದೆ. ಪೌರ ಕಾರ್ಮಿಕರ ಕೆಲಸ ಗ್ರೂಪ್ ಡಿ ಇಂದ 26 ಹುದ್ದೆ ಇರುತ್ತೆ. ಆನ್ಲೈನಲ್ಲಾದ್ರೂ ಹಾಕ್ಬೋದು, ಆಫ್ಲೈನಲ್ಲಾದರೂ ಹಾಕ್ಬೋದು. ವಿದ್ಯಾರ್ಹತೆ, ಇದಕ್ಕೆ ಯಾವುದು ವಿದ್ಯಾರ್ಹತೆ ಬೇಕಾಗಿಲ್ಲ. ಏಜು 18, ಗರಿಷ್ಠ 55 ಆಗಿರಬೇಕು. ಮತ್ತು ವೇತನ ಶ್ರೇಣಿ 27,000ದಿಂದ ಶುರು ಆದರೆ ನಿಮಗೆ 46,000 ರೂಪಾಯಿವರೆಗೆ ವೇತನ ಶ್ರೇಣಿ ಇರುತ್ತೆ. ಅದಕ್ಕೆ ಕೆಲಸಕ್ಕೆ ತಕ್ಕಂತೆ ವೇತನ ಶ್ರೇಣಿ ಇರುತ್ತೆ. ಯಾವುದೇ ಇದಕ್ಕೆ ಅರ್ಜಿ ಶುಲ್ಕಗಳು ಇರುವುದಿಲ್ಲ. ನೀವು ಅರ್ಜಿ ಶುಲ್ಕ ಕೊಡ್ತಿರಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ಗೆ, ಅದಕ್ಕೆ ಯಾವುದೇ ಇರೋದಿಲ್ಲ. ಇದು ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಚಿತ್ರದುರ್ಗ ಅಲ್ಲಿಗೆ ನೀವು ಆ ವಿಳಾಸಕ್ಕೆ ನೀವು ಅರ್ಜಿ ಸಲ್ಲಿಸಬೇಕು. ಇದಕ್ಕೆ ಲಾಸ್ಟ್ ಡೇಟ್ ಬಂದು 6ನೇ ತಾರೀಕು ನವೆಂಬರಿಂದ ಶುರು ಆದ ಅರ್ಜಿ ಸಲ್ಲಿಸೋದಕ್ಕೆ 5ನೇ ತಾರೀಕು ಡಿಸೆಂಬರ್ 2024ಕ್ಕೆ ಎಂಡ್ ಆಗುತ್ತೆ. ಅಷ್ಟರೊಳಗೆ ಅರ್ಜಿ ಹಾಕ್ಕೊಳ್ಬೇಕು. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.